ಮಗಳಿಗೆ ಹಿಂದ್ಗಡೆ ಗಂಟು ಥರ ಆಗಿತ್ತು ಬ್ಯಾಕ್ ಟೈಮಲ್ಲಿ, ಹಿಂದ್ಗಡೆ ಬ್ಯಾಕಲ್ಲಿ. ಅದು ತುಂಬ ಒಂದು ತಿಂಗಳಿಂದ ಇತ್ತು. ಆಸ್ಪತ್ರೆಯಲ್ಲಿ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು. ಅದು ಅಂದರೆ ಅವಳಿಗೆ ತುಂಬ ನೋವು ಬರ್ತಿತ್ತು. ಮಕ್ಕಳನ್ನೇ ಅಲ್ಗಿದ್ಲು ಒಂದು ತಿಂಗಳು ಪೂರ್ತಿಯ. ಅಂದರೆ ಹಂಗೆ ಥರ ಅಲ್ಗಕ್ಕಾಗ್ತಿರ್ಲಿಲ್ಲ ಅವಳಿಗೆ. ಅದನ್ನು ಅನ್ನೊಂದ್ಸಲ ಅಪ್ಪರ ಆಕೆನ ಮೊಬೈಲಲ್ಲಿ ನೋಡಿದ್ದೆ. ಅಂದರೆ ಗೆಡ್ಡೆ ಒಬ್ಬರಿಗೆ 11 ವರ್ಷದಿಂದ ಇತ್ತು. ಅದು ಬಿಡುಗಡೆ ಆಗಿತ್ತು ಅಂದ್ಬಿಟ್ಟು ನಾನು ಸಾಕ್ಷಿಲಿ ನೋಡಿದೆ. ಅದೇ ಪ್ರಕಾರ ಎಲ್ಲರೂ ನನಗೆ ಆಪ್ರೇಷನ್ ಮಾಡಿಸ್ಬೇಕು, ಇಲ್ಲಾಂದ್ರೆ ಕ್ಯಾನ್ಸರ್ ಆಗುತ್ತೆ. ಅದು ಇಷ್ಟಪ್ಪ ಇತ್ತು, ಅದು ತುಂಬ ಗಟ್ಟಿ ಇತ್ತು. ಅದು ಅಳ್ಗಕ್ಕೋಸ್ಕರ ಕಮ್ಮಿ ಅಂದರೆ 50 ಮಾತ್ರೆವರೆಗೆ ನುಂಗ್ಯಾಳೆ. ಒಂದು 10 ಇಂಗ್ಲೀಷನ್ನು ಮತ್ತು ಆಯುರ್ವೇದಿಕ ಮಾತ್ರೆ ಎಲ್ಲ ಮಾತ್ರೆ ಔಷಧಿ ಎಲ್ಲ ತುಂಬ ಕೊಟ್ಟಿದೆ. ಅದು ಇನ್ನೂ ಹೆಚ್ಚಿಗೆ ಆಯಿತು, ಫುಲ್ಲು ಕಲ್ಲು ಥರ ಇತ್ತು. ನನಗೇನು, ನಾನು ಅಪ್ಪನೂ ಆಕೆ ನೋಡಿದ್ದೀನಲ್ವ, ಅವರಿಗೆ 11 ವರ್ಷದಿಂದ ಗೆಡ್ಡೆ ಬಿಡುಗಡೆ ಆಗೈತೆ. ಇದು ಬರೀ 1 ತಿಂಗಳಿಂದ ಐತಲ್ಲ, ಬಿಡುಗಡೆ ಆಗೇ ಆಗುತ್ತೆ ಅನ್ನೋ ನನಗೆ ನಂಬಿಕೆಯಿಂದ ನಾನು ಪ್ರೇಯರ್ ಮಾಡ್ತಿದ್ದೆ. ಮತ್ತು ಅವತ್ತು ಅವಳು ತುಂಬ ಅಳ್ತಿದ್ಲು. ಶುಕ್ರವಾರ ಆಗಿತ್ತು ಅವತ್ತು. ಸ್ವಲ್ಪ ಅವತ್ತಿಂದಲೇ ನಾನು ಉಪವಾಸ ಇದ್ದು ನಾನು ಪ್ರೇಯರ್ ಮಾಡ್ತಿದ್ದೆ. ದೇವ್ರೆ ಇವತ್ತು ಅದು ಒಟ್ಕೋಬೇಕು. ನಾನು ಅಪ್ಪಂಗೆ ಸುಮಾರು ದಿನ ಫೋನ್ ಮಾಡ್ತಿದ್ದೆ, ರಿಸೀವ್ ಮಾಡಿದ್ರಿಲ್ಲ. ದೇವ್ರೆ ಇವತ್ತು ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ಪ್ರೇಯರ್ ಮಾಡಿಬಿಟ್ಟು ನಾನು ಅಪ್ಪಂಗೆ ಕಾಲ್ ಮಾಡ್ತೀನಿ, ರಿಸೀವ್ ಮಾಡಲೇಬೇಕು ಅವರು ಅಂತ ನಾನು ಪ್ರೇಯರ್ ಮಾಡ್ಕೊಂಡು. ಅವಳು ತುಂಬ ಅಳ್ತಿದ್ಲು. 3 ಗಂಟೆ ಟೈಮಲ್ಲಿ ನಾನು ಪ್ರೇಯರ್ ಮುಗಿಸ್ಬಿಟ್ಟು ಕಾಲ್ ಮಾಡಿದ ತಕ್ಷಣ ಎತ್ಕೊಂಡ್ರು. ನನಗದು ಅಪ್ಪನೇ ಮಾತಾಡ್ತಾವ್ರಿ ಅಂತ ನನಗೆ ಕೇಳಿಸ್ತು. ಅವರು ಹೆಚ್ಚಿಗೆ ಏನು ಹೇಳಿಲ್ಲ. 7 ಸಲ ಏಸು ರಕ್ತಕ್ಕೆ ಜಯ ಅಂತ ಹೇಳ್ಬಿಟ್ಟು ಆ ಗಂಟಿನ ಮೇಲೆ ಪ್ರೇಯರ್ ಮಾಡಿ ಹಚ್ಚಮ್ಮ ಒಟ್ಕೊಳ್ಳುತ್ತೆ ಅಂತ ಹೇಳಿದರು. ನಾನು ಅದೇ ಪ್ರಕಾರ 7 ಸಲ ಪ್ರೇಯರ್ ಮಾಡಿ ಏಸು ರಕ್ತಕ್ಕೆ ಜಯ ಅಂತ ಹೇಳ್ಬಿಟ್ಟು ಕೊಬ್ಬರಿಯನ್ನು ಎತ್ತೆ ತುಂಬ ಹಚ್ಕೊಂಡು ನನ್ನ ಮಗಳು ಅಳ್ತಾ ಇದ್ಲು ನೋವು ಅಂತ ಹಚ್ಬಿಟ್ಟು ಪ್ರೇಯರ್ ಮಾಡಿದೆ. ಅದು ರಾತ್ರಿ 1 ತಿಂಗಳಿಂದ ಅದು ಕಲ್ಲು ಥರ ಇದು ಗಂಟು. ಅಂದರೆ ಮಧ್ಯಾಹ್ನ 3 ಗಂಟೆಯಲ್ಲಿ ಅಪ್ಪ ನನಗೆ ಹೇಳಿದ್ರು. ರಾತ್ರಿ 10 ಗಂಟೆಗೆ 10 ಅದೇ ಒಟ್ಕೊಂಡು ಎಲ್ಲ ಸೋರೋಯ್ತು ಫುಲ್ಲು. ಇಷ್ಟು ದಪ್ಪ ಇತ್ತು ಅದು. ಎಲ್ಲರೂ ಕ್ಯಾನ್ಸರ್ ಆಗಿತ್ತು, ಅದು ಗಂಟು ಎಷ್ಟು ದಪ್ಪ ಇದೆ ಅಷ್ಟು ಅಗ್ಲಕ್ಕೂ ಕೊಳ್ತೋಗುತ್ತೆ ಅಂತ ಹೇಳಿದರು. ಅದು ಏನು ಸ್ವಲ್ಪನೂ ಗಾಯ ಆಗಿಲ್ಲ. ಒಂದು ಗುಳ್ಳೆ ಆದಾಗ ಹೇಗೆ ಚಿಕ್ಕದಾಗಿ ಓಪನ್ ಆಗಿ ಹೋಗುತ್ತೆ, ಆ ರೀತಿ ಒಂದು ಚಿಕ್ಕ ಓಪನ್ ಆಗಿ ಹೋಯ್ತು ಅಷ್ಟೇ. ಅದೇ ರೀತಿ ದೇವ್ರ ನಂಬಿಕೆ ಸ್ತೋತ್ರವಾಗಲಿ. ಮತ್ತು ನಮ್ಮ ಮನೆಯವ್ರಿಗೆ ಕಿಡ್ನಿ ಸ್ಟೋನ್ ಇತ್ತು. ಅದು ಎಷ್ಟು 8 ದಿನಾಗಲೂ 4-5 ಗ್ಲುಕೋಸ್ ಹಾಕೋರು, ಇಂಗ್ಲೇಷನ್ ಹಾಕೋರು. ಅದು ಯೂರಿನಲ್ಲಿ ಹೋಯ್ತಾರೆ ಅಂತ. ಅದು ಹೋಗಿರಲಿಲ್ಲ. ಮುಗಿಸ್ಕೊಂಡ್ಬಂದು ಮಲಗಿದ್ದು ಎದ್ದ ತಕ್ಷಣ ಅವರು ತುಂಬ ಅಳ್ತಿದ್ರು. ನಮ್ಮನೇಲಿ ನಾನು ಎದ್ದ ತಕ್ಷಣ ಅಪ್ಪನು ಹಾಕ್ಬಿಟ್ಟು ಇಡ್ತೀನಿ. ಮಕ್ಕಳು ಅವರು ಎದ್ದಿದ್ದಿರಲ್ಲ. ಅಂದರೆ ನಾನು ಹಾಕಿಟ್ಬಿಟ್ಟು ನಮ್ಮನೆ ಕೆಲಸಗಳು ನಾನು ಮಾಡ್ಕೊತಾ ಇರ್ತೀನಿ ಕೇಳ್ಕೊಂಡು. ಅವರು ಎದ್ದು ಬಂದು ಆವಾಗ ಕ್ರಿಸ್ಮಸ್ ಟೈಮ್ ಇತ್ತು. ಭಾನುವಾರ ಹಬ್ಬ ಇತ್ತು. ಶುಕ್ರವಾರ ವಾಕ್ಯ ಕೇಳ್ಕೊಂಡು, ದೇವ್ರೆ ನನಗೆ ಇವತ್ತು ಬಿಡುಗಡೆ ಆದರೆ ಭಾನುವಾರ ನಾನು ಸನ್ನಿಧಿ ಬರ್ತೀನಿ ಅಂತ ಅವ್ರು ತುಂಬ ಅಳ್ತಾ ಇದ್ದಾರೆ. ಕೂತ್ಕೊಂಡು ಎತ್ತ ತಕ್ಷಣ ಅವ್ರಿಗೆ ನೋವಿತ್ತು, ತುಂಬ ಅಳ್ತಾ ಇದ್ದಾರೆ. ಬಿಡುಗಡೆ ಆದರೆ ನಾನು ಬರ್ತೀನಿ ಅಂತ ಪ್ರೇಯರ್ ಮಾಡ್ಕೊಂಡಿದ್ರು. ಅವ್ರು ಅಳ್ತಾ ಇರೋದು ಅಡುಗೆ ಮನೆಯಿಂದ ನೋಡ್ತಾ ಇದ್ದೆ. ಹತ್ರಕ್ಕೆ ಹೋದರೆ ಮತ್ತೆ ಹೆಚ್ಚಿಗೆ ಹೇಳ್ತಾರೆ ಅಂತ ನಾನು ಅಡುಗೆ ಮನೆಯಲ್ಲೇ ನಿಂತ್ಕೊಂಡು ಪ್ರೇಯರ್ ಮಾಡ್ತಿದ್ದೆ. ದೇವ್ರೆ ಅವರು ಕಣ್ಣೀರಾಗಿ ಬೇಡ್ತಾರೆ, ದೇವ್ರೆ ಬಿಡುಗಡೆ ಮಾಡು ಅಂತ. ಅದೇ ರೀತಿ ಅವರು 3 ಗಂಟೆ ಟೈಮಿಗೆ ಆ ಕಲ್ಲು ಇಷ್ಟಪ್ಪ ಇತ್ತು, ಬಿದ್ದೋಯ್ತು. ದೇವ್ರ ನಮಗೆ ಸ್ತೋತ್ರ, ಬಿದ್ದೋಯ್ತು. ಮತ್ತು ಅವ್ರಿಗೆ ಅಡ್ಗಾಟಕ್ಕೂ ಕಷ್ಟ ಆಯ್ತಿತ್ತು. ಮತ್ತು ಅದೇ ಪ್ರಕಾರ ಭಾನುವಾರ ಕ್ರಿಸ್ಮಸ್ ಹಬ್ಬಕ್ಕೆ ಇಲ್ಲಿಗೆ ಬಂದಿದ್ದರು. ದೇವ್ರ ನಮಗೆ ಸ್ತೋತ್ರವಾಗಲಿ. ಮತ್ತು ನನಗೂ ಕೂಡ ಅಂದರೆ ಈಗೀಗ ಮಾತಾಡ್ತೀನಲ್ಲ, ತೊದಲು ಮಾತು ತುಂಬ ಕಷ್ಟ ಆಗುತ್ತೆ. ನಾನು ಪ್ರೇಯರ್ ಮಾಡ್ತೀವಿ, ದೇವ್ರೆ ಎಲ್ರಿಗೂ ಬಿಡುಗಡೆ ಕೊಡ್ತೀಯ, ನನಗೆ ಎದಕ್ಕೆ ಬಿಡುಗಡೆ ಕೊಡ್ತೀಯಲ್ಲ ದೇವ್ರೆ ಅಂತ ಅನ್ನೊಂದ್ಸಲ ಅಮ್ಮನ ಹತ್ರ ಹೇಳ್ಬಿಟ್ಟು ಈ ವಿಷಯದಲ್ಲಿ ಪ್ರೇಯರ್ ಮಾಡಿಸ್ಕೊಂಡಿದ್ದೆ. ಅವರು ಬನ್ನಿ ಬಿಡುಗಡೆ ಆಗುತ್ತೆ ಅಂತ ನನಗೆ ಕರೆದಿದ್ರು. ಆ ಗಡ್ಡೆ ಎಷ್ಟು ದೊಡ್ಡದಿತ್ತು? ಅದು ಇಷ್ಟು ದೊಡ್ಡದಿತ್ತು. ನಮ್ಮ ಮನೇಲಿ ಎಲ್ಲರೂ ನೋಡಿ, ಹಿಂದ್ಗಡೆ ಬ್ಯಾಕಲ್ಲಿ ಇಷ್ಟು ದೊಡ್ಡದಿತ್ತು. ಬೆನ್ನಿನ ಭಾಗನ ಇಂಥದ್ದು ಬ್ಯಾಕಲ್ಲಿ ಕರೆಕ್ಟಾಗಿ ಸೊಂಟದ ಕೆಳಗಡೆ ಇಷ್ಟು ದೊಡ್ಡ ಲಂಪು, ಕ್ಯಾನ್ಸರ್ ಥರ ಗಡ್ಡೆ ಬೆಳೆದಿದೆ. ಈ ಹುಡುಗಿ ನಾನು ನೋಡಿಲ್ಲ, ಈ ಹುಡುಗಿ ನನ್ನ ನೋಡಿಲ್ಲ. ಎಷ್ಟೋ ತಿಂಗಳಿಂದ ನೋವು ಅನುಭವಿಸಿ ಸುಸ್ತಾಗಿದ್ದಾರೆ. ಒಂದು ದಿನಕ್ಕೆ ಎಷ್ಟು ಮಾತ್ರೆ ಅಮ್ಮ ತೊಗೊಳ್ತಿದ್ರಿ? ದಿನಕ್ಕೆ 8 ಮಾತ್ರೆ ನುಂಗಳು ನನ್ನ ಮಕ್ಕಳು. ದಿನಕ್ಕೆ 8 ಮಾತ್ರೆ. ಆಸ್ಪತ್ರೆ ಚಿಕಿತ್ಸೆ ಎಲ್ಲ ಆಗಿ ಡೆಸ್ಪರೇಟ್ ಆಗಿ ಕೂತಿರ್ಬೇಕಾದ್ರೆ ತಾಯಿ ಪಾಸ್ಟ್ಗೊಂದು ಫೋನ್ ಮಾಡಬೇಕಂತ ಮಾಡಿದ್ದಾರೆ. ಐ ಡೋಂಟ್ ನೋ. ಆ ಫೋನಲ್ಲಿ ಹೇಳಿದಂತೆ ಏಸು ರಕ್ತಕ್ಕೆ ಜಯ ಹೇಳಮ್ಮ, 7 ಸತಿ ಹೇಳು, ಅದು ತಾನಾಗೆ ಒಡೆದೋಗ್ಬಿಡುತ್ತೆ ಅಂತ ಹೇಳಿ ಕಳಿಸಿದ್ದೀನಿ. ನನ್ನ ಪ್ರಿಯ ಮಕ್ಕಳೇ, 3 ಗಂಟೆಗೆ ಪ್ರೇ ಮಾಡಿದ್ದಾರೆ. ಪ್ರಾರ್ಥನೆ ಎಣ್ಣೆ ಆಚೆ ನೋಡಿ. ಆ ತಾಯಿ ವಿಶ್ವಾಸ ನೋಡಿ. ಇದು ನನ್ನ ಪ್ರಾರ್ಥನೆ ಅಲ್ಲ, ಆ ಎಮ್ಮನ ವಿಶ್ವಾಸ.
ಏಸಪ್ಪ ಎಷ್ಟೋ ಬಾರಿ ಹೇಳ್ತಾ ನಿನ್ನ ವಿಶ್ವಾಸ ನಿನ್ನ ಬಿಡುಗಡೆ ಮಾಡಿದೆ. ಇವಾಗ ಆ ವಿಶ್ವಾಸ ಬೇಕು ನಮ್ಮ ಗ್ರೇಸ್ ಮಿನಿಸ್ಟ್ರಲ್ಲಿ. ತುಂಬಾ ದೊಡ್ಡ ದೊಡ್ಡ ಕುಂಬಳಕಾಯಿ ವಿಶ್ವಾಸ ಅದೇನು ನೋಡ್ತಿಲ್ಲ. ಸಾಸಿವೆ ಕಾಳಷ್ಟು ಆ ಸಾಸಿವೆ ಕಾಳಲ್ಲೂ ಕಿರಿಕ್ ವಿಶ್ವಾಸಗಳು. ಇದು ಸರಿ ಇದೆಯಾ ಸಭೆ, ಪಾಸ್ಟರ್ ಸರಿ ಇದ್ದಾರ, ಒಳಗೆ ಹೋಗ್ಬೋದಾ, ಹೊರಗಡೆ ಹೋಗ್ಬೋದಾ, ಹಲವಾರು ವಿಧವಾದ ಪ್ರಶ್ನೆಗಳಿದ್ರೆ ಅದು ಕನಸು ಆಗೋದಿಲ್ಲ. ಈ ತಾಯಿ ಪ್ರಾರ್ಥನೆ ಮಾಡಿಸ್ಕೊಂಡೆ ಪ್ರಾರ್ಥನೆ ಎಣ್ಣೆ ಹಚ್ಚಿದ್ದಾರೆ. ಮಧ್ಯರಾತ್ರಿ 3 ಗಂಟೆಗೆ ತಾನಾಗೆ ಒಡೆದು ಹೋಗಿದೆ. 3 ಗಂಟೆಗಲ್ಲ, ಇನ್ನು 10 ಗಂಟೆಗೆ ಹೊಡೆದೋಯ್ತು. 10 ಗಂಟೆಗೇನೆ ಏನ್ರಿ ಹೇಳೋದು? ಈ ಥರನೂ ಕೆಲಸ ಮಾಡ್ತಾರೆ ಇವರು. ದಿಸ್ ಇಸ್ ಬಿಯಾಂಡ್ ಸ್ಕ್ರಿಪ್ಚರ್. ಐ ಡೋಂಟ್ ನೋ. ಇದು ಅಂದರೆ ನನಗೆ ತುಂಬ ಅವಮಾನ ಮಾಡೋದು. ನಮ್ಮದೇ ಅಂದರೆ ನಾನು ಹಂಗೆ ತೊದಲಿಸ್ಕೊಂಡು ಮಾತಾಡ್ತೀನಿ, ಅದೇ ರೀತಿ ನನ್ನನ್ನು ಹೀಯಾಳ್ಸರು. ಮಕ್ಕಳಿಂದ ಎದ್ದು ದೊಡ್ಡ ತನಕ ಹೀಯಾಳ್ಸರು. ನನಗೆ ತುಂಬ ನೋವಾಗುತ್ತೆ. ಮತ್ತು ನಮ್ಮ ರಿಲೇಟಿವ್ಗಳಿಗೆ ಅಂದರೆ ಫಂಕ್ಷನ್ಗಳಿಗೂ ನಾನು ಹೆಚ್ಚಿಗೆ ಎಲ್ಲೂ ಹೋಯ್ತಿದ್ದಿಲ್ಲ. ಅಂದರೆ ಹೀಯಾಳಿಸ್ತಾರೆ ನನ್ನ ಕಣ್ಣಕ್ಕೆ ನಾನು ಎಲ್ಲೂ ಹೋಗ್ತಿರ್ಲಿಲ್ಲ. ವರ್ಡ್ ಆಫ್ ಗಾಡ್. God can operate in any way, whatever the design he need. ಸುವಾರ್ತೆಯನ್ನ ಕರ್ಕೊಂಡ್ ಬಂದಿದೆ. ನಾನು ವಾಕ್ಯ ಸಾರ್ತೀನಿ ಅಷ್ಟೇ. ಕೆಲಸ ಮಾಡೋದು ಬಿಡೋದೆಲ್ಲ ವಾಕ್ಯದಲ್ಲಿದೆ. ನೀನು ನಂಬಿಕೆ ಇಟ್ಬಿಟ್ರೆ ಸಾಕದು ಆಶದ ಆಗ್ಬಿಡುತ್ತೆ. ಇದು ತುಂಬ ದೊಡ್ಡ ಕೆಲಸ. ನೀನು ನಂಬಿದ್ರೆ ಸಾಕು. ಅದಕ್ಕೆ ಏಸಪ್ಪ ಹೇಳ್ತಾರೆ, ನೀನು ನಂಬಿದರೆ ದೇವರ ಮಹಿಮೆ. ಸತ್ತು ಹೋಗಿದೆ ಲಾಜರ್. ಅಪ್ಪ ಹೇಳ್ತಾರೆ, ನೀನು ನಂಬು ಸಾಕು, ನಾನು ಎಬ್ಬಿಸ್ತೀನಿ. ನೀನು ನಂಬಿದ್ರೆ ಸಾಕು. ಅವಳು ನಂಬ್ತೀನಿ ಅಂತೇಳಿ, ನಾನೇ ಪುನರುತ್ಥಾನ, ನಾನೇ ಜೀವ ಅಂತೇಳಿ ಆ ಹೆಣವನ್ನೇ ಎಬ್ಬಿಸ್ಬಿಟ್ರು ದೇವರು. ಅದ್ಭುತವಾದ ಕಾರ್ಯ. ಏನಮ್ಮ ಇಷ್ಟು ಸಂತೋಷ? ಗಡ್ಡನೇ ಇಲ್ಲ ಮಗಳೇ, ಎತ್ತಿ ಒಂದು ಕಲೆನೇ ಇಲ್ಲ. ಡಾಕ್ಟರ್ ಕೇಳಿದ್ರೆ ಹೆಂಗೋಯ್ತಂತ ಇದು ಹೋಗ್ಲೇ ಇಲ್ಲ. ಜೋರಾಗಿ ಬರ್ಲಿ ಚಪ್ಪಾಳೆ. ಅದಕ್ಕೆ ಹೇಳ್ತಾನೆ ಡಾಕ್ಟರ್ಗಳಿಗಿಂತ, ಗೈನಜಾಲಿಸ್ಟ್ಗಳಿಗಿಂತ, ಆ ಕಾರ್ಡಿಯಾಸ್ಟ್ಗಳಿಗಿಂತ ಏಸಪ್ಪ ದೊಡ್ಡವನು, ಅವ್ರ ವಾಕ್ಯ ದೊಡ್ಡದು ಅಂತ ಸತಿನೂ ನನಗಿಲ್ಲಿ ಅದ್ಭುತ ಆಗಿದೆ. ಫಸ್ಟ್ ಟೈಮು ನನಗೆ ನೈಟ್ ನಿದ್ದೆ ಬರ್ತಿದ್ದಿಲ್ಲ. ನಾನು 12 ಗಂಟೆ 1 ಗಂಟೆ ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳಿದೆ. ಹಿಂಗೆ ಒಂದು ದಿವಸ ಫೋನ್ ತೆಗೆದ್ಬಿಟ್ಟು ಯೂಟ್ಯೂಬ್ ಆನ್ ಮಾಡಿದೆ. ಯೂಟ್ಯೂಬಲ್ಲಿ ನಿಮ್ಮದು ಮೆಸೇಜ್ ಬರ್ತಾಯಿತ್ತು. ಅವತ್ತಿಂದ ಸ್ಟಾರ್ಟ್ ಮಾಡಿದೆ ನಾನು ಯೂಟ್ಯೂಬ್ ನೋಡೋಕ್ಕೆ. ನೋಡುವಾಗ ಏನಾಯಿತು, 10 ನಿಮಿಷ ಅರ್ಧ ಗಂಟೆ ಒಳಗಡೆ ನನಗೆ ಒಳ್ಳೆ ನಿದ್ದೆ ಬರೋದು. ನೋಡಿದ ತಕ್ಷಣ ನಿದ್ದೆ ಬರೋದು. ಎಷ್ಟು ತಿಂಗಳ ಹತ್ರ ನಿದ್ರೆ ಇರಲಿಲ್ಲ. ಫಸ್ಟ್ ನನಗೊಂದು 2-3 ವರ್ಷದಿಂದ ನಿದ್ದೆ ಬರ್ತಿದ್ದಿಲ್ಲ. 1 ಗಂಟೆ 2 ಗಂಟೆ ಗಂಟನೂ ಟಿವಿ ನಿದ್ದೆ ಬರ್ತಿದ್ದಿಲ್ಲ. ಟಿವಿ ನೋಡೋದೇ ಮಲಗಬೇಕು ಆ ಥರ ಇತ್ತು. ಟಿವಿ ನೋಡ್ತಾ ಅಲ್ಲೇ ಮಲಗ್ತಾ ಇದ್ರಿ. ಆದ್ರೆ ಯಾವತ್ತು ವಾಕ್ಯ ಕೇಳಿದ್ರಿ ಅವಾಗ್ಲಿಂದ ನನಗೆ ಒಳ್ಳೆ ನಿದ್ದೆ ಬತ್ತು. ಆ ಕಡೆ ನೋಡಿ, ಅವತ್ತಿಂದ ಒಳ್ಳೆ ನಿದ್ದೆ ಬರ್ತಾಯಿತ್ತು. ಮತ್ತೆ ನಾನು ಯೂಟ್ಯೂಬ್ ನೋಡಿ ಇಲ್ಲಿ ಅಡ್ರೆಸ್ ತಗೊಂಡು ಫೋನ್ ಮಾಡಿದೆ. ಮತ್ತೆ ಲೊಕೇಶನ್ ಹಾಕ್ಸ್ಕೊಂಡು ನಾನು ಬಸ್ಸಲ್ಲಿ ಬಂದೆ. ಡ್ರೈವಿಂಗ್ ಮಾಡೋಕ್ಕೆ ಆಗಲ್ಲ, ರೋಡ್ ಗೊತ್ತಿಲ್ಲ ಅಂತ ಬಸ್ಸಲ್ಲಿ ಬಂದೆ. ನಾನು ಬಂದಾಗ ಏನಾಯಿತು, ನನಗೆ ಎದೆ ಉರಿ ಇತ್ತು, ಸಿಕ್ಕಾಬಿಟ್ಟೆ ಎದೆ ಉರಿ. ನಾನು ಬರೋವಾಗ ಮುಂದೆ ಒಂದು ಊರಲ್ಲಿ 2 ಲೀಟ್ರ್ ನೀರು ತಗೊಬಿಟ್ಟು ಇಲ್ಲಿ ಹಿಂದ್ಗಡೆ ಕುಡ್ತಿದ್ದೆ. ನೀವು ಬಂದ ತಕ್ಷಣ ಮೆಸೇಜಲ್ಲಿ ಹೇಳಿದ್ರಿ ನನಗೆ, ಯಾರೋ ಎದೆ ಉರಿಯಿಂದ ಬಳಲ್ತಾ ಇದ್ದೀರಿ, ಈ ಕ್ಷಣದಲ್ಲಿ ದೇವರು ನಿಮಗೆ ಬಿಡುಗಡೆ ಕೊಡ್ತಾನೆ. ಎಷ್ಟೇ ಅಪ್ಪ. ಆ ಕ್ಷಣದಲ್ಲೇ ನನಗೆ ಫುಲ್ಲು ರಿಲೀಫ್ ಆಗೋಯ್ತು. ಇಮಿಡಿಯೇಟ್ ಸ್ಪಾಟಲ್ಲಿ ರಿಲೀಫ್ ಆಯಿತು. ಮತ್ತೆ ನಾನು ನೀರನ್ನೇ ಕುಡಿನಿಲ್ಲ, ಸೈಡ್ಗೆ ಎತ್ತಿಡ್ದೆ. ಸೊ ಅವತ್ತು ಹೋಗಿದ್ದು ಉರಿ ಇನ್ನು ಬರ್ನಿಂಗ್ ಸೆನ್ಸೇಷನ್ ಹೋಯ್ತು. ನಾನು ಅಕ್ಟೋಬರಲ್ಲಿ ಬಂದಿದ್ದೆ. ಅಕ್ಟೋಬರ್ ತಿಂಗಳಲ್ಲಿ ಬಂದಿತ್ತು. ಅವಾಗ್ಲಿಂದ ಅದು ಎದೆ ಉರಿ ಇದುವರೆಗೂ ಬಂದಿಲ್ಲ. ಮತ್ತೆ ಊಟ ಮಾಡೋಕ್ಕಾಗ್ತಿದ್ದಿಲ್ಲ. ಊಟ ಮಾಡಿದ ತಕ್ಷಣ ಎದೆ ಉರಿ ಸ್ಟಾರ್ಟ್ ಆಗೋದು. ಅವತ್ತಿಂದ ನನಗೆ ಎಲ್ಲ ಥರ ಊಟ ಮಾಡ್ತೀನಿ, ಏನು ಎದೆ ಉರಿ ಇಲ್ಲ. ಇದೆ. ಮತ್ತು ನನಗೆ ಕಿಡ್ನಿ ಸ್ಟೋನ್ ಆಯಿತು. ಕಿಡ್ನಿ ಸ್ಟೋನ್ ಆದಾಗ 1 ವಾರ ನಾನು ಆಸ್ಪತ್ರೆ ತೋರಿಸ್ತಾ ಇದ್ದೆ. ಪ್ರತಿದಿನ 4-5 ಗ್ಲುಕೋಸ್ ಹಾಕೋರು ಪ್ರತಿದಿನ 10 ಮಾತ್ರ ನಿಂಗಿವೆ. ಆಮೇಲೆ ಏನಾಯಿತು, ಹಿಂಗೆ ಯೂಟ್ಯೂಬ್ ನೋಡ್ತಾ ಒಂದು ದಿವಸ ಕೂತಿದ್ದಾಗ, ದೇವರೇ ನನಗೆ ಈ ಥರ ಬಿಡುಗಡೆ ಕೊಟ್ಟರೆ ನಾನು ನಿನ್ನ ಸನ್ನಿಧಿ ಬರ್ತೀನಿ ಅಂತ ಅವತ್ತು ಕಣ್ಣೀರಾಗಿ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿ ವಾಶ್ರೂಮ್ಗೆ ಸ್ನಾನಕ್ಕೆ ಕೂತ್ಕೊಂಡೆ. ಯೂರಿಂಗಲ್ಲಿ ಕಲ್ಲು ಬತ್ತು, ಇಷ್ಟು ದಪ್ಪ ಇತ್ತು ಕಲ್ಲು. ನನಗೆ ಇಲ್ಲಿಂದ ರಿಲೀಫ್ ಆಯ್ತು. ಆದ ತಕ್ಷಣ ಪ್ರೇಯರ್ ಮಾಡಿ 5 ನಿಮಿಷದಲ್ಲಿ ನಾನು ಹೋದೆ ಸ್ನಾನದ ಮನೆಗೆ. ಹೋದಾಗ ನನಗೆ ಇಲ್ಲಿಂದ ಕೆಳಗಡೆಯಿಂದ ಇಳಿತಾ ಇದೆ ಅಂತ ಗೊತ್ತಾಯಿತು. ಏನೋ ಒಂದು ಬೆಟ್ಟದಿಂದ ಕಲ್ಲು ಬೀಳ್ತಾ ಇರೋ ಕಾಣುತ್ತೆ ಆ ಥರ ನನಗೆ ಗೊತ್ತಾಯ್ತಿಲ್ಲ ಏನು ಅಂತ. ಇಮಿಡಿಯೇಟ್ಲಿ ಯೂರಿನಲ್ಲಿ ಹೋಯ್ತು ಕಲ್ಲು, ಇಷ್ಟು ದಪ್ಪ ಇತ್ತು. ನಾನು ತೆಗೆದು ಕೊಟ್ಟೆ ಇವ್ರಿಗೆ.
ಸ್ನಾನದ ಮನೆ ಎಂತ ಸರ್ಜನ್ ರೀ ಡಾಕ್ಟ್ರು, ಎಂತ ಪವಿತ್ರಾತ್ಮರ Amen. ವಾಕ್ಯ ಕೆಲಸ Hallelujah. ಮಾಡ್ತಾರೆ. Amen. ಹಾ ಸ್ನಾನದ ಮನೇಲಿ ಅವಾಗಲೇ ಇವ್ರಿಗೆ ಕರೆದ್ಬಿಟ್ಟು ಹಾ. ನೋಡಿ ಇದೇ ಕಲ್ಲು ಇರೋದು ನನ್ನ ಹೊಟ್ಟಲ್ಲಿ ಕಿಡ್ನಿಲಿ ಇರೋದಂತ ತೆಗೆದು ಇವ್ರಿಗೆ ಕೊಟ್ಟೆ. ಪೇಪರ್ ಎಲ್ಲ ಕಿಟ್ಟವ್ರೆ ಇವಾಗಲೂ ಅದು ಕಲ್ಲು ಇಷ್ಟು ದಪ್ಪ ಇದೆ. ನಾನು ಇವತ್ತು ತರಬೇಕಾಯ್ತು ಮರೆತು, ಮತ್ತೆ ಇಲ್ಲಿ ಬಂದು ಹಬ್ಬದ ದಿನ ಬಂದು ನಿಮ್ಮ ಹತ್ರ ಕಾದು ನಿಂತು ನಿಮ್ಮ ಹತ್ರ ಹೊಟ್ಟೆ ಕೈ ಇಟ್ಟು ನೀವು ಪ್ರೇಯರ್ ಮಾಡಿದ್ರಿ. ಓಕೆ, ಅವತ್ತಿಂದ ನನಗೆ ಹೊಟ್ಟೆ ನೋವು ಅನ್ನೋದೇ ಬಂದಿಲ್ಲ ಇದುವರೆಗೂ. ಎಷ್ಟು ಅದ್ಭುತ ರೀ. ಮಗಳಿಗೆ ಗಡ್ಡೆ ಮಾಯ, ತಂದೆಗೆ ಕಲ್ಲು ಮಾಯ, ತಾಯಿಗೆ ಭಯ ಮಾಯ, ಎಲ್ಲ ಮಾಯ. ಕರ್ತನ ವಾಕ್ಯಕ್ಕೆ ಬಂದ್ಬಿಟ್ರೆ ನೀವೇ ಮಾಯ. ಜನರಿಗೆ ನೀವು ಮಾಯ ಥರ ಕಾಣ್ತೀರಾ. ಅಯ್ಯೋ ಬಂದ್ಬಿಟ್ಲಪ್ಪ, ದೇವ್ರ ಅದ್ಭುತ ನೋಡಿ ಹೇಗೆ ಇಷ್ಟು ದೂರಕ್ಕೆ ಬಂದು ಮನೆ. ಅದಕ್ಕೆ ಹೇಳ್ತಾರೆ ದೇವರು ಚಿಕ್ಕವರಿಂದ ದೊಡ್ಡವರ ತನಕ ಎಲ್ಲರನ್ನ ಆಶೀರ್ವಾದ ಮಾಡ್ತಾರೆ. ಇದೇ ದೊಡ್ಡ ಸಾಕ್ಷಿ. ದೇವ್ರಿಗೆ ಸ್ತೋತ್ರ. ತುಂಬ ಸಂತೋಷಮ್ಮ. ಟೈಮ್ ಆಯಿತು. ಇನ್ನೊಂದು ಟೈಮ್ ಅದ್ಭುತ ಹೇಳ್ತೀನಿ. ಹಾ. ನೆನ್ನೆ ದಿವಸ ನಾನು ಹಾಸನ್ಗೆ ಹೋಗಿದ್ದೆ. ಇಲ್ಲಿಗೆ ಬರಬೇಕು ಅಂತ ನಮ್ಮ ಅಣ್ಣವ್ರು ನನಗೆ ಫೋನ್ ಮಾಡ್ತಲೇ ಇದ್ರು. ಬಾಪ ಹೋಗೋಣ, ಬಾ ಹೋಗೋಣ ಅಂತ. ಗ್ರೇಸ್ ಮಿನಿಸ್ಟ್ರಿಗೆ ಹೋಗೋಣ, ನೀನು ಬಂದರೆ ನಾನು ಬರ್ತೀನಿ ಬಾ ಅಂತ ಅವ್ರು ಫೋನ್ ಮಾಡ್ತಾಯಿದ್ರು. ನಾನಿದ್ದ ನನ್ನ ಕೆಲಸದ ಒತ್ತಡದಲ್ಲಿ ಏನಾಯ್ತು, ಬರೋಕ್ಕಾಯ್ತಾ ಇಲ್ಲ. ನಾನೇನು ಮಾಡಿದವ್ರು ಫೋನೇ ಎತ್ತೇ ಇಲ್ಲ, ಹೋಗೋದು ಬೇಡ ಅಂತ. ಓಕೆ, ಆಮೇಲೆ ಬೇಡ ಅಂತ ಫೋನೇ ಎತ್ತಿಲ್ಲ, ಸೀದಾ ಮನೆಗೆ ಬಂದೆ. ಇವರೆಲ್ಲ ಬೇಜಾರಾಗಿ ಕೂತ್ಬಿಟ್ಟವ್ರೆ, ಹೋಗೋಣ ಅಂತ ಹೇಳ್ಬಿಟ್ಟು ಹೋಯ್ತಾ ಇಲ್ವಲ್ಲ ನೀವು ಅಂತ. ಆಮೇಲೆ ಏನಾಯಿತು, ಮಳೆ ಸ್ಟಾರ್ಟ್ ಆಯಿತು. ಏನು ಮಾಡೋದು, ಕಾರಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ, ಬಸ್ಸಲ್ಲಿ ಹೋಗ್ಬೇಕಲ್ಲ. ನನ್ನ ಮಕ್ಳು ಯಾವತ್ತೂ ನಾನು ಬಸ್ಸಲ್ಲೇ ಕರ್ಕೋಗಿಲ್ಲ. ಹೆಂಗೆ ಕರ್ಕೋಗೋದು ಬಸ್ಸಲ್ಲಿ ಅಂತ ಯೋಚನೆ ಮಾಡ್ತಾ ಕೂತಿದ್ದೆ. ಹೋಗೋದು ಬೇಡ, ನೆಕ್ಸ್ಟ್ ಟೈಮ್ ಹೋಗೋಣ ಅಂತ. ನಾನು ಕೂತ್ಕೊಂಡಿಂಗೆ ಒಂದು 5 ನಿಮಿಷನೂ ಆಗಿಲ್ಲ, ನನ್ನ ಫ್ರೆಂಡ್ ಅವನೇ ಬಂದ. ಫೋನು ಮಾಡಿಲ್ಲ, ಏನೂ ಬಂದಿಲ್ಲ. ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, ಕಾರಲ್ಲಿ ನೀನು ಬರ್ತೀಯಾ ಅಂತ ಕೇಳ್ದ. ರಥ ಬರುತ್ತೆ ಹೇಗೆ, ಮನ್ಸು ಮಾಡಿದ್ರೆ ರಥ ಬರುತ್ತೆ. ಅವನೇ ನನ್ನ ಮನೆಗೆ ಬಂದ, ಫೋನ್ ಮಾಡಿಲ್ಲ, ನನಗೆ ಕರೆದಿಲ್ಲ ಅವನಿಗೆ. ಅವನು ನನಗೇನು ಹೇಳಿ ಸ್ಟ್ರೈಟ್ ಮನೆಗೆ ಬಂದು ಕೂತ್ಬಿಟ್ಟವನೇ. ಅವನೇ ಬಂದ್ಬಿಟ್ಟು ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ, ಒಬ್ಬನೇ ಹೋಗ್ತಾ ಇದ್ದೀನಿ, ನೀವು ಫ್ಯಾಮಿಲಿ ಬರ್ತೀವಿ, ಕಾರ್ ಬನ್ನಿ ಹೋಗೋಣ. ಅದ್ಭುತ ನೋಡಿ. ಮಳೆ ಹುಯ್ತಾ ಇತ್ತು, ಮಳೆಲ್ಲೇ ಸೀದಾ ಕರ್ಕೊಬಂದು ನಮ್ಮ ಅಣ್ಣನ ಮಗನ ಹತ್ರ ಬಿಟ್ಬಿಟ್ಟು ಹೋದ. ಇಷ್ಟ ಅದ್ಭುತ ನೋಡಿ. ಇಷ್ಟೆಲ್ಲ ಮಾಡಿ ದೇವರಿಗೆ ನಾವೇನು ಕೊಡೋಕ್ಕೆ ಸಾಧ್ಯ. ಅಲ್ಲಿಂದಲೂ ಕಾರ್ ಸಿಕ್ತು, ಮತ್ತು ಇಲ್ಲಿ ಬರುವಾಗಲೂ ಕಾರ್ ಸಿಕ್ತು ನನಗೆ. ಬಸ್ಸಲ್ಲಿ ಮತ್ತೂ ನಾನು ಕರ್ಕೊಬರಲಿಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ಬಸ್ಸಲ್ಲಿ ಹೆಂಗಪ್ಪ ಕರ್ಕೋಗೋದು ನಾನು. ಓಕೆ, ಹಾಂ, ದೇವರು ಅದ್ಭುತ ಮಾಡಿದ್ರು. ನಾನು ಕಾರಲ್ಲಿ ಬರ್ಬೇಕಂತಿದ್ದೆ, ಕಾರಲ್ಲೇ ಬಂದೆ ಅಮ್ಮ ಇಲ್ಲಿ. ಸಂತೋಷಪ್ಪ, ತುಂಬ